ಗದಗ ಜಿಲ್ಲೆಯ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಸಿಕ್ಕಂತಹ ಪ್ರಕರಣ ಉತ್ಖನನದ ಕಾರ್ಯ ನಡೀತಾ ಇದೆ. ಇವತ್ತು ಡೇ 2. ಇವತ್ತು ಕೂಡ ಭೂಮಿ ಅಗೆಯುವಂತಹ ಪ್ರಕ್ರಿಯೆ ನಡೆಯುತ್ತೆ. ಜಿಲ್ಲಾಡಳಿತ ಮತ್ತು ಪುರಾತತ್ವ ಇಲಾಖೆಯಲ್ಲಿ ಉತ್ಖನನದ ಕಾರ್ಯ ನಡೀತಾ ಇರುವಂಥದ್ದು. ಎರಡನೇ ದಿನದ ಉತ್ಖನನದ ಕಾರ್ಯ ಆರಂಭವಾಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಅಂಗಳದಲ್ಲಿ ಇವತ್ತು ಎರಡನೇ ದಿನದ ಉತ್ಖನನದ ಕಾರ್ಯ. 10 ಮೀಟರ್ ಸುತ್ತಳತೆಯ ಜಾಗದಲ್ಲಿ ಭೂಮಿಯನ್ನ ಅಗೆಯುವಂತಹ ಕೆಲಸ ಆಗುತ್ತೆ. ಉತ್ಖನನ ನಡೆಯುವಂತಹ ಪ್ರದೇಶಕ್ಕೆ ಸಾರ್ವಜನಿಕರ ಪ್ರವೇಶಕ್ಕೆ ನಿರ್ಬಂಧ ಹೇರಲಾಗಿದೆ. ಉತ್ಖನನದ ಜಾಗ ಸೂಕ್ಷ್ಮ ಪ್ರದೇಶ ಅಂಥೇಳಿ ಈಗಾಗಲೇ ಜಿಲ್ಲಾಡಳಿತ ಘೋಷಣೆ ಮಾಡಿದೆ. ಫೋಟೋ ವಿಡಿಯೋ ತೆಗೆಯುವುದಕ್ಕೂ ಕೂಡ ನಿಷೇಧವನ್ನು ಹೇರಿ ಆದೇಶವನ್ನು ಹೊರಡಿಸಲಾಗಿದೆ. 1 ವಾರ 2 ವಾರದಲ್ಲಿ ಮುಗಿಯುವಂತಹ ಕೆಲಸ ಅಲ್ಲ ಇದು. ತಿಂಗಳಾನುಗಟ್ಟಲೆ ಹಿಡಿಯುತ್ತೆ ಅನ್ನೋದು ಜಿಲ್ಲಾಧಿಕಾರಿಗಳೇ ಹೇಳಿದ್ದಾರೆ. ಒಂದು ವೇಳೆ ನಿಧಿ ಅಥವಾ ಏನಾದರೂ ಶಿಲಾಶಾಸನಗಳು ಸಿಕ್ಕಿದ್ದೆ ಆದರೆ ಇಡೀ ಗ್ರಾಮವನ್ನು ಕೂಡ ಶಿಫ್ಟ್ ಮಾಡಬೇಕಾದಂತಹ ಪರಿಸ್ಥಿತಿ ಬರುತ್ತೆ ಅಂತ ಕೂಡ ಜಿಲ್ಲಾಡಳಿತ ಮೊದಲೇನೆ ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಜೊತೆಗೆ ರಾಷ್ಟ್ರಕೂಟರು, ಚಾಲುಕ್ಯರು, ವಿಜಯನಗರದ ಸಾಮ್ರಾಜ್ಯದವರು ಇಲ್ಲಿ ಆಡಳಿತವನ್ನು ನಡೆಸಿದರು. ಬಂಗಾರದ ನಾಣ್ಯಗಳನ್ನು ತಯಾರು ಮಾಡ್ತಾ ಇದ್ರು ಅನ್ನುವಂತಹ ಐತಿಹ್ಯ ಇದೆ. ಈ ಬೆನ್ನಲ್ಲೇ ಅರ್ಧ ಕೆಜಿಯಷ್ಟು ಬಂಗಾರ ಸಿಕ್ತು. ಹಲವರಿಗೆ ಮುತ್ತು ರತ್ನ ಹವಳಗಳು ಸಿಕ್ಕಿದೆ. ಹಾಗಾಗಿ ಮತ್ತಷ್ಟು ನಿಧಿ ಜೊತೆಗೆ ರಾಜರ ಆಳ್ವಿಕೆಗೆ ಸಂಬಂಧಪಟ್ಟಂತಹ ದಾಖಲೆಗಳು ಸಿಗುತ್ತಾ ಅನ್ನುವಂತಹ ನಿಟ್ಟಿನಲ್ಲಿ ಭೂಮಿ ಅಗೆಯುವಂತಹ ಕೆಲಸ ನಿನ್ನೆಯಿಂದ ಆರಂಭ ಆಗಿದೆ. ಮತ್ತಷ್ಟು ಡೀಟೇಲ್ಸನ್ನು ಕೊಡೋದಕ್ಕೆ ಭೀಮನಗೌಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಭೀಮನಗೌಡ, ಲಕ್ಕುಂಡಿಯಲ್ಲಿ ಉತ್ಖನನದ ಕಾರ್ಯ ಡೇ 2 ಹೇಗೆ ಸಾಗ್ತಾ ಇದೆ? ಇವತ್ತಿನ ಈ ಕಾರ್ಯಾಚರಣೆ ಹೇಗಿರುತ್ತೆ? ಎಕ್ಸ್ಪ್ಲೇನ್ ಮಾಡಬಹುದಾ ಅಂಥೇಳಿ. ಪ್ರೇಮ್ ಕುಮಾರ್, ಗದಗ ಜಿಲ್ಲೆಯ ಐತಿಹಾಸಿಕ ಸ್ಥಳವಾದಂತಹ ಲಕ್ಕುಂಡಿಯಲ್ಲಿ ಎರಡನೇ ದಿನದ ಉತ್ಖನನ ಕಾರ್ಯ ಆರಂಭವಾಗಿರುವಂಥದ್ದು. ಆ ಒಂದು ಕಾರ್ಯ ಹೇಗೆಲ್ಲ ಬರದ ಸಿದ್ಧತೆ ನಡೆದಿದೆ ಅನ್ನುವಂಥದ್ದನ್ನು ಕೂಡ ನಾವು ತೋರಿಸ್ತಿದ್ದೀವಿ. ನಮ್ಮ ಒಂದು ಎಡಭಾಗದಲ್ಲಿ ನೋಡ್ತಿರ್ಬೋದು, ನಾವೀಗ ಲಕ್ಕುಂಡಿಯ ಶ್ರೀ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿದ್ದೀವಿ. ಈ ಒಂದು ದೇವಸ್ಥಾನದ ಒಂದು ಅಂಗಳದಲ್ಲಿ ಎರಡನೇ ದಿನದ ಒಂದು ಉತ್ಖನನ ಕಾರ್ಯ ಕೂಡ ಆರಂಭವಾಗಿರುವಂಥದ್ದು. ಸುಮಾರು 35 ಜನ ಕಾರ್ಮಿಕರು ಸೇರಿಕೊಂಡು ಈ ಒಂದು ಉತ್ಖನನ ಕಾರ್ಯದಲ್ಲಿ ತೊಡಗಿರುವಂಥದ್ದನ್ನು ಕೂಡ ನಾವಿಲ್ಲಿ ತೋರಿಸ್ತಾ ಇದ್ದೀವಿ. ಆದರೆ ಇವತ್ತು ಈ ಒಂದು ನಿಷೇಧಿತ ಪ್ರದೇಶ ಅನ್ನುವಂಥದ್ದನ್ನು ಆದೇಶ ಮಾಡಿದ್ದಾರೆ. ಯಾಕಂದರೆ ಇಲ್ಲಿ ಏನಾದರೂ ಒಂದು ಅವಶೇಷಗಳು ಸಿಗಬಹುದು, ಜೊತೆಗೆ ವಸ್ತ್ರಗಳು ಸಿಗಬಹುದು, ಸಾಕಷ್ಟು ಆಭರಣಗಳು ಸಿಗಬಹುದು, ಹೀಗೆ ಏನೇನೋ ಒಂದು ಸಿಗಬಹುದು ಅನ್ನುವಂಥ ಕಾರಣಕ್ಕಾಗಿ ಇಲ್ಲಿ ಯಾರನ್ನೂ ಕೂಡ ಜನರನ್ನ ಪ್ರವೇಶ ನಿಷೇಧಿಸಲಾಗಿದೆ. ಜೊತೆಗೆ ಇಲ್ಲಿ ಫೋಟೋಗ್ರಾಫಿ ಆಗಿರ್ಬೋದು, ಜೊತೆಗೆ ವಿಡಿಯೋಗ್ರಾಫಿ ಆಗಿರ್ಬೋದು, ಎಲ್ಲವನ್ನೂ ಕೂಡ ಈಗ ಇಲ್ಲಿ ನಿಷೇಧ ಮಾಡಿರುವಂಥದ್ದು. ಅದನ್ನು ಒಂದು ಲಕ್ಕುಂಡಿಯ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಮತ್ತು ಜಿಲ್ಲಾಧಿಕಾರಿಯಾದಂಥ CN ಶ್ರೀಧರ್ ಅವರು ಆದೇಶ ಮಾಡಿರುವಂಥದ್ದು. ಈ ಒಂದು ಉತ್ಖನನ ಕಾರ್ಯದಲ್ಲಿ ಇನ್ನೊಂದು ಕುತೂಹಲ ಮೂಡಿಸಿರುವಂಥದ್ದು, ಎರಡನೇ ದಿನದಲ್ಲಿ ಒಂದು ವಸ್ತು ಸಿಕ್ಕಿದೆ. ಅದು ವಸ್ತು ಯಾವುದು ಅನ್ನುವಂಥದ್ದನ್ನು ಕೂಡ ನಾವು ಇಲ್ಲಿ ತೋರಿಸ್ತಾ ಇದ್ದೀವಿ. ಆದರೆ ಈ ಒಂದು ಸುಮಾರು ಒಂದು ಅರ್ಧ ಅಡಿ ಅಥವಾ 1 ಅಡಿ ಅಗೆದಂತಹ ಸಂದರ್ಭದಲ್ಲಿ ಒಂದು ಅವಶೇಷ ಸಿಕ್ಕಿದೆ. ಇದು ಯಾವ ಕಾಲಘಟ್ಟದ್ದು, ಇದು ಏನಿರಬಹುದು ಅನ್ನುವಂತಹ ಕುತೂಹಲ ಕೂಡ ಈಗ ಇಲ್ಲಿ ಜನರಲ್ಲಿ ಮನೆ ಮಾಡಿರುವಂಥದ್ದು. ಇಲ್ಲಿ ಕೇವಲ ಐತಿಹಾಸಿಕ ಶಿಲಾನ್ಯಾಸಗಳು ಅಷ್ಟೇ ಅಲ್ಲ, ಇಲ್ಲಿ ಸಾಕಷ್ಟು ವಜ್ರ, ವೈಡೂರ್ಯ, ಆಭರಣಗಳಂತಹ ಸಂಪತ್ತು ಸಿಗಬಹುದು ಅನ್ನುವಂತಹದ್ದು ಕೂಡ ಇಲ್ಲಿ ನಿರೀಕ್ಷೆ ಇದೆ. ಯಾಕಂದರೆ ಇದು ಒಂದು ಕಲ್ಯಾಣಿ ಚಾಲುಕ್ಯರ ಕಾಲದಲ್ಲಿ ಈ ಒಂದು ಟಂಕಶಾಲೆ ಇತ್ತು ಅನ್ನುವಂಥದ್ದು. ಈ ಹಿನ್ನೆಲೆಯಲ್ಲಿ ಇಲ್ಲಿ ಸಾಕಷ್ಟು ವಜ್ರ, ವೈಡೂರ್ಯ, ಮುತ್ತು ರತ್ನ ಹವಳ ಸಿಗ್ಬೋದು ಅನ್ನುವಂಥದ್ದು. ಆದರೆ ಎರಡನೇ ದಿನದಲ್ಲಿ ಒಂದು ಶಿಲಾನ್ಯಾಸ ಸಿಕ್ಕಿರುವಂಥದ್ದು. ಆ ಶಿಲಾನ್ಯಾಸ ಹೇಗಿದೆ ಅನ್ನುವಂಥದ್ದನ್ನು ಕೂಡ ನಾವು ತೋರಿಸ್ತಾ ಇದ್ವಿ. ಆದರೆ ಇದು ಯಾವ ಶಿಲಾನ್ಯಾಸ, ಏನು ಇದು ಯಾವ ಕಾಲಘಟ್ಟದ್ದು, ಇದು ಏನಿರಬಹುದು ಅನ್ನುವಂಥದ್ದನ್ನು ಪುರಾತತ್ವ ಇಲಾಖೆಯ ಅಧಿಕಾರಿಗಳು ಅಷ್ಟೇ ಇದನ್ನು ಸ್ಪಷ್ಟಪಡಿಸಬೇಕಾಗಿದೆ. ಯಾಕೆ ಅಂತಂದರೆ ಇದನ್ನು ಸೂಕ್ಷ್ಮವಾದ ಪ್ರದೇಶ ಆದ್ದರಿಂದ ಇದನ್ನು ಪ್ರತಿ ಒಂದು ಮಣ್ಣಿನ ಕಣಕಣವೂ ಸಹ ಇಲ್ಲಿ ಪರಿಶೋಧನೆ ಆಗುತ್ತೆ. ಇಂತಹ ಒಂದು ಸಂದರ್ಭದಲ್ಲಿ ಇಲ್ಲಿ ಏನೇ ಸಿಕ್ಕರೂ ಸಹ ಅದನ್ನು ಯಾರೂ ಕೂಡ ಈಗ ಸ್ಪ್ರೆಡ್ ಮಾಡುವಂಗಿಲ್ಲ. ಅದನ್ನು ಪುರಾತತ್ವ ಇಲಾಖೆ ಮತ್ತು ಪ್ರವಾಸೋದ್ಯಮ ಇಲಾಖೆಯ ಅಧಿಕಾರಿಗಳೇ ಇದನ್ನು ಸ್ಪಷ್ಟಪಡಿಸಬೇಕಾಗಿದೆ. ಈ ಒಂದು ನಿಷೇಧಿತ ಪ್ರದೇಶ ಆದ್ದರಿಂದ ಇಲ್ಲಿ ಜನರನ್ನು ಕೂಡ ಈಗ ನಿಷೇಧ ಮಾಡಿರುವಂಥದ್ದು. ಈ ಭಾಗದಲ್ಲಿ ಯಾರು ಕೂಡ ಬರಬಾರ್ದು, ಅಡ್ಡಾಡಬಾರ್ದು, ಇಲ್ಲಿ ಯಾವುದನ್ನು ಕೂಡ ತಿಳಿಸಬಾರ್ದು ಅನ್ನುವಂಥದ್ದು. ಹಾಗಾಗಿ ಇಲ್ಲಿ ಏನೇ ವಸ್ತುಗಳು ಸಿಗಲಿ, ಯಾವುದೇ ಒಂದು ಶಿಲಾನ್ಯಾಸಗಳು ಸಿಗಲಿ, ಯಾವುದೇ ಸಿಕ್ಕರೂ ಕೂಡ ಅವುಗಳನ್ನು ಸರ್ಕಾರಕ್ಕೆ ತಿಳಿಸಬೇಕು ಅನ್ನುವಂಥದ್ದು ಕೂಡ ಇಲ್ಲಿ ಆಗಿದೆ. ಇಲ್ಲಿ ಸಿಕ್ಕಂತಹ ಮಣ್ಣನ್ನು ಒಂದು ಕಡೆ ಸಂಗ್ರಹಣೆ ಮಾಡ್ತಾ ಇದ್ದಾರೆ. ಯಾಕೆಂದರೆ ಇಲ್ಲಿ ಏನಾದರೂ ಈ ಮಣ್ಣಿನ ಭೂಮಿಯ ಒಳಗಡೆ ಭೂತಾಯಿಯ ಒಡಿಲಲ್ಲಿ ಏನಾದರೂ ಒಂದು ಎಷ್ಟು ಆಭರಣಗಳಾಗಲಿ ಮತ್ತು ಮತ್ತೊಂದಾಗಲಿ ಮುಗಿದೊಂದು ಸಿಗಬಹುದು ಅನ್ನುವಂಥ ಕಾರಣಕ್ಕಾಗಿ ಒಂದೆಡೆ ಈ ಮಣ್ಣನ್ನು ಸಂಗ್ರಹಣೆ ಮಾಡಿರುವಂಥದ್ದು. ಒಟ್ಟಿನಲ್ಲಿ ಎರಡನೇ ದಿನದ ಉತ್ಖನನ ಕಾರ್ಯದಲ್ಲಿ ಈಗ ಒಂದೊಂದಾಗಿ ಶಿಲಾನ್ಯಾಸಗಳು ಸಹ ಸಿಗ್ತಾ ಇದೆ ಪ್ರೇಮ್ ಕುಮಾರ್. ಆದರೆ ಈ ಶಿಲಾನ್ಯಾಸಗಳು ಯಾವ ಕಾಲಘಟ್ಟದ್ದು ಏನು ಅಂತ ಅನ್ನುವಂಥದ್ದನ್ನು ಪುರಾತತ್ವ ಇಲಾಖೆಯ ಅಧಿಕಾರಿಗಳು ಮತ್ತು ತಜ್ಞರಷ್ಟೇ. ಓಕೆ, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ ಭೀಮನಗೌಡ. ಶಿಲಾಶಾಸನ ಸಿಕ್ಕಿರುವಂಥದ್ದು ಅದೇನು ಅಂತಕ್ಕಂಥದ್ದು ಇನ್ನೂ ಕಂಪ್ಲೀಟಾಗಿ ಡಿಗ್ ಮಾಡಿ ತೆಗಿಬೇಕು. ಅದಾದಮೇಲೆ ಗೊತ್ತಾಗುತ್ತೆ, ಪುರಾತತ್ವ ಇಲಾಖೆಯವರು ಹೇಳ್ತಾರೆ.